ಸರ್ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಈ ತರ ಗೋಲ್ಡ್ ಕಂಪ್ನಿಗಳು ಇತ್ತೀಚಿನ ದಿನಗಳಲ್ಲಿ ಮಶ್ರೂಮ್ಗಳ ತರ ಬರೋದನ್ನ ನಾವು ನೋಡ್ತಾ ಇದೀವಿ. ಸೊ ಅವ್ರೆಲ್ಲರಿಗೂ ಏನ್ ಹೇಳಕ್ ಇಷ್ಟ ಪಡ್ತೀರಾ? ಅಂದ್ರೆ ಜನ ಯಾವ ತರದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಮುಂದೆ ಒಂದು ಫ್ಯೂಚರ್ ಅಲ್ಲಿ ಸೆಕ್ಯೂರ್ಡ್ ಆಗಿರುತ್ತೆ ಅಂತ ಅನ್ಸುತ್ತೆ? ನೋಡಿ, ಪ್ರತಿಯೊಂದು ಸಂಸ್ಥೆಯಲ್ಲಿ ಕಾಂಪಿಟೇಷನ್ ಅನ್ನೋದು ಕಾಮನ್. ನಿಜ. ಆಯಿತಾ? ನಮ್ಮಲ್ಲಿನೂ ಬರ್ತಾರೆ, ಯಾರೋ ಒಂದು ದಿವಸ ಕೆಲಸ ಮಾಡಿ ಬೇರೆ ಕಡೆ ಹೋಗ್ಬಿಟ್ಟು ಮಾಡ್ತಾರೆ. ಬಟ್ ಏನಿದೆ, ಒಂದು ಕೇಪಬಲ್ ಬೇಕು. ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಒಂದು ಬ್ಯಾಕ್ಗ್ರೌಂಡ್ ಬೇಕು, ಒಂದು ಕೇಪಬಲ್ ಬೇಕು. ನಷ್ಟ ಆದ್ರೂ ಅನುಭವಿಸ್ಬೇಕು, ಲಾಭ ಬಂದ್ರೂ ಸ್ವೀಕರಿಸಬೇಕು. ಅಂಥ ಮನಸ್ಥಿತಿ ಇದ್ರೆ ಮಾತ್ರ ಬಿಸ್ನೆಸ್ ಮಾಡೋಕ್ಕಾಗೋದು. ಗೋಲ್ಡ್ ಅಂತ ಹೇಳಿದ್ಮೇಲೆ ಎಲ್ಲ ಪ್ರಾಫಿಟ್ ಅಂತ ಏನಿರೋದಿಲ್ಲ, ಇದರಲ್ಲಿ ಅಪ್ ಆ್ಯಂಡ್ ಡೌನ್ ಇರುತ್ತೆ. ಬಟ್ ಕಂಪ್ನಿಗಳು ಎಷ್ಟೇ ಬಂದ್ರೂ ಮಾರ್ಕೆಟಲ್ಲಿ ಸ್ಟೇಬಲ್ ಆಗಿರೋದು ಎಷ್ಟು ಕಂಪ್ನೀಸ್ ಇವೆ? ನಿಜ. ಏನು ನಡೀತಾ ಇದೆ ಕಂಪ್ನೀಸಲ್ಲಿ? ಆಯಿತಾ? ಕಂಪ್ನೀಸಲ್ಲಿ ನನಗಿಂತನೂ ನೀವು ನನ್ನ ಕಂಪ್ನಿ ರಿವ್ಯೂ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅವರೇ ಅದರಲ್ಲಿ ಬರೆದಿರ್ತಾರೆ, ನಾನು ಇಂಥ ಕಡೆ ಹೋಗಿದ್ದೆ, ಈ ಥರ ಮಾಡಿದ್ರು, ಇಂಥ ಕಡೆ ಹೋಗಿದ್ದು, ಇಂಥದ್ದು ಹೇಳಿದ್ಬಿಟ್ಟು. ನಾನು ಯಾರ ಹೆಸರು ಹೇಳೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಯಾಕಂದರೆ ನನ್ನ ಸಂಸ್ಥೆ ನಂದು. ಬೇರೆಯವ್ರ ಬಗ್ಗೆ ಟೀಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಉದ್ದೇಶ ಇಲ್ಲ. ನಾನು ರಿವ್ಯೂ ಚೆಕ್ ಮಾಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾರ್ಯಾರು ಏನೇನು ಮಾಡ್ತಾರಂತ. ಬಟ್ ನಂದು ಸರ್ವಿಸ್ ಕಮ್ ಬಿಸ್ನೆಸ್. ಸರ್ವಿಸ್ ಜೊತೆಗೆ ಬಿಸ್ನೆಸ್ ಮಾಡೋ ಉದ್ದೇಶ ನಮ್ಮದು. ಅದಕ್ಕೆ ಅಂತಲೇ ನಾವು 10 ವರ್ಷದಿಂದ ಆಗಲಿ 12 ವರ್ಷ ಆಗಲಿ ನಾವು ಸ್ಟೇಬಲ್ ಆಗಿದ್ದೀವಿ. ಇನ್ನೂ 20 ವರ್ಷ ಆದರೂ ಸ್ಟೇಬಲ್ ಆಗಿರ್ತೀವಿ. ರೀಸನ್ ಏನಂತ ಹೇಳಿದ್ರೆ ನಾವು ಸರ್ವಿಸ್ ಜೊತೆ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ.